ಧಾರವಾಡ ಜಿಲ್ಲಾ ನವಲಗುಂದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗುತ್ತಿಗೆದಾರರಿಂದ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ನವಲಗುಂದ ಪಟ್ಟಣದಲ್ಲಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ನಡೆಯುತ್ತದೆ. ಸಮರ್ಪಕವಾಗಿ ಕಾಮಗಾರಿಯನ್ನು ಹಂತದ ಅಧಿಕಾರಿಗಳಿಗೆ ಸರ್ಕಾರ ಗುತ್ತಿಗೆ ನೀಡುವಲ್ಲಿ ತಾರತಮ್ಯ ಸೇರಿದಂತೆ ನವಲಗುಂದ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಕಾಮಗಾರಿಗಳನ್ನು ಲ್ಯಾಂಡ್ ಆರ್ಮಿಗೆ ನೀಡುತ್ತಾ ಹೋದ್ರೆ ಗುತ್ತಿಗೆದಾರರ ಪಾಡೇನು ಅಂತ ಪ್ರಶ್ನಿಸುತ್ತಿರುವ ಗುತ್ತಿಗೆದಾರರು ನಮಗೆ ಉದ್ಯೋಗ ನೀಡದೆ ಹೋದ್ರೆ ನಮ್ಮ ಹೆಂಡಿರು ಮಕ್ಕಳು ಬೀದಿಗೆ ಬರುತ್ತಾರೆ ಅಂತ ಅಳಲು ತೋಡಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಶಾಸಕರಿಗೆ, ಸಚಿವರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದ್ರೂ ಸಹ ಯಾರೊಬ್ಬರು ಸ್ಪಂದನೆ ಮಾಡುತ್ತಿಲ್ಲ. ಅಷ್ಟೇ ಅಲ್ಲ, ಈ ಬಗ್ಗೆ ಶಾಸಕರಿಗೆ, ಸಚಿವರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದ್ರೂ ಸಹ ಯಾರೊಬ್ಬರು ಸ್ಪಂದನೆ ಮಾಡ್ತಿಲ್ಲ ಅಂತ ಮನವಿ ಸ್ವೀಕರಿಸಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಬಗ್ಗೆ ಆ ಗುತ್ತಿಗೆದಾರರು ಇನ್ನೂ ಏನೆಲ್ಲ ಹೇಳ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ದಾಖಲೆಗಳು, ಶಾಸಕರಿಗೆ ಕೊಟ್ಟಂತ ದಾಖಲೆಗಳು, ತಹಶೀಲ್ದಾರಿಗೆ ಕೊಟ್ಟಂತ ದಾಖಲೆಗಳು, ಪೊಲೀಸ್ ಇಲಾಖೆಯವರು ಕೊಟ್ಟಂತ ದಾಖಲೆಗಳು, ಆಡಿಪಿಆರ್ ಇಲಾಖೆ ಕೊಟ್ಟಂತ ದಾಖಲೆಗಳು, ಎಲ್ಲ ದಾಖಲೆ ಕೂಡ ನಮ್ಮಲ್ಲಿ ಸಂಗ್ರಹ ಇದೆ. ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದೇವು ಸರ್. 2 ವರ್ಷಗಳಿಂದ ಅವ್ರು ಏನ್ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ? ನಮ್ಮ ಪತ್ರಕ್ಕೆ ಪ್ರತಿ ಉತ್ತರ ಯಾವುದೇ ರೀತಿಯಿಂದ ಕೊಟ್ಟಿಲ್ಲ ಸರ್. ಮುಖ್ಯವಾಗಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಅನುದಾನ ಲ್ಯಾಂಡ್ ಆರ್ಮಿ ಪಾಲಾಗ್ತಾ ಇದೆ ಸರ್. ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ನಾವು ಗುತ್ತಿಗೆದಾರರು ಕೇಳ್ಕೊಳ್ಳೋದಿಷ್ಟ, ಲ್ಯಾಂಡ್ ಆರ್ಮಿಗೆ ಅನುದಾನವನ್ನು ತಾವು ಕೊಡಬಾರ್ದು. ಮಾತೃ ಇಲಾಖೆ, PWD ಇಲಾಖೆ ಕೊಡ್ರಿ, ಅಥವಾ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ ಕೊಡ್ರಿ, ಅಥವಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಡ್ರಿ, ಅಥವಾ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಡ್ರಿ, ಅನುಷ್ಠಾನ ಇಲಾಖೆ ಅಲ್ಲಿ ಟೆಂಡರ್ನಲ್ಲಿ ಭಾಗವಹಿಸಿ ನಾವು ಗುತ್ತಿಗೆ ಪಡೆದು ಕಾಮಗಾರಿನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ದಯಮಾಡಿ ಒತ್ತಿ ನಾವು ಏನು ಹೇಳಿದಪ್ಪ ಅಂತಂದ್ರೆ ಲ್ಯಾಂಡ್ ಆರ್ಮಿಗೆ ಅನುದಾನವನ್ನು ಹಂಚಿಕೆ ಮಾಡಬಾರ್ದು. 2.5 ವರ್ಷದಿಂದ ನಮ್ಮ ಹೋರಾಟ ಕೂಡ ಇದೆ ಮತ್ತು ತುಂಡು ಗುತ್ತಿಗೆ ಕಾಮಗಾರಿನ ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು. ಕಳೆದ 2-3 ವರ್ಷದಿಂದ ಗುತ್ತಿಗೆದಾರನ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಅನ್ಯಾಯಗಳ ಬಗ್ಗೆ, ಕುಂದುಕೊರತೆಗಳ ಬಗ್ಗೆ ನಾವು ಕ್ಷೇತ್ರದ ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಮುಖಾಂತರ ನಾವು ಮನವಿ ಸಲ್ಲಿಸಿದ್ದು ಇತ್ತು. ಆ ಮನವಿ ಸಲ್ಲಿಸಿದ್ದು ಯಾವುದೇ ರೀತಿಯಿಂದ ಕಾರ್ಯರೂಪಕ್ಕೆ ಬರದೇ ಕಾರಣ ಕಳೆದ ಫೆಬ್ರವರಿ 2ನೇ ತಿಂಗಳಲ್ಲಿ ಒಂದು ತಾಲೂಕು ಪಂಚಾಯತ್ ಕಾರ್ಯಾಲಯದಿಂದ ನವಲಗುಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮಾನ್ಯ ತಹಶೀಲ್ದಾರ್ ಇವರಿಗೆ ಕಾರ್ಯಾಲಯಕ್ಕೆ ತೆರಳಿ ಮನವಿ ಕೂಡ ಸಲ್ಲಿಸಿದೆ. ಆ ಮನವಿ ಕೂಡ ಯಾವುದೇ ರೀತಿಯಿಂದ ಸ್ಪಂದನೆ ಆಗಲಿಲ್ಲ. ಕಳೆದ ಅಕ್ಟೋಬರಲ್ಲಿ ನಾವು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಮನವಿಯನ್ನು ಕೂಡ ಸಲ್ಲಿಸಿ ತಾಲೂಕು ಪಂಚಾಯತಿ ಆವರಣ ಎದುರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ನಮ್ಮ ಕ್ಷೇತ್ರದ ಸಮಸ್ತ ಗುತ್ತಿಗೆದಾರರು. ಯಾವ ವಿಷಯಕ್ಕೆ ಅಂತಂದ್ರೆ ಕ್ಷೇತ್ರದ ಅನುದಾನ ಇವತ್ತು ಲ್ಯಾಂಡ್ ಆರ್ಮಿ ಪಾಲಾಗ್ತದೆ. ಯಾವ ಗುತ್ತಿಗೆದಾರರು ಕೂಡ ಕೆಲಸಿಲ್ಲ. ಇವು ಬಂದಂತ ತಾಲೂಕು ಪಂಚಾಯತ ಮತ್ತು ಜಿಲ್ಲಾ ಪಂಚಾಯತ ಅನುದಾನವನ್ನ ಇವರು ಸಮರ್ಪಕವಾಗಿ ಹಂಚಿಕೆ ಮಾಡ್ತಾ ಇಲ್ಲ. ಬಂದಂತ ಅನುದಾನ ಲ್ಯಾಂಡ್ ಆರ್ಮಿ ಹೋಗ್ತಾ ಇದೆ. ಇವತ್ತು ಅನುಷ್ಠಾನ ಇಲಾಖೆ ಲ್ಯಾಂಡ್ ಆರ್ಮಿ ಕೊಡ್ತಪ್ಪ ಅಂದ್ರೆ ಅವ್ರು ಯಾವುದೇ ರೀತಿಯಿಂದ ಟೆಂಡರ್ನಲ್ಲಿ ಭಾಗವಹಿಸಕ್ಕೆ ಅವಕಾಶ ಇಲ್ಲ. ನಮ್ಮಂಗೆ ಗುತ್ತಿಗೆದಾರದಂಗ ಟೆಂಡರ್ನಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಟ್ರೆ ಅವ್ರಿಗೆ ಕೊಡ್ರಿ, ಲ್ಯಾಂಡ್ ಆರ್ಮಿ ಅವಕಾಶ ಕೊಡ್ರಿ. ಕ್ಷೇತ್ರದ ಅನುದಾನವನ್ನು ಯಾವುದೇ ಕ್ಷೇತ್ರಕ್ಕೆ ಅನುದಾನ ಬಂದ್ರು ನವಲಗುಂದ ವಿಧಾನಸಭಾ ಕ್ಷೇತ್ರ ಇವತ್ತು ಎಲ್ಲ ಗುತ್ತಿಗೆದಾರ ಸಮಸ್ಯೆ ಏನಾಗೈತೆ ಅಂದ್ರೆ ನಾವು ಉದ್ಯೋಗವನ್ನು ನಂಬಿ ನಾವು ಕುಟುಂಬವನ್ನು ಸಾಗಿಸ್ಬೇಕಾಗೈತಿ. ನಾವಿವತ್ತು ಧರಣಿ ಕುಂತ್ರ ಉದ್ದೇಶ ಏನು ಸರ್ಕಾರದ ಪಂಚ ಗ್ಯಾರಂಟಿ ಅವು ಯಾವೂ ನಮ್ಗೆ ಬರೋದಿಲ್ಲ. ನಾವು GST ತೆಗೆಸಿರೋದ್ರಿಂದ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ. ನಮ್ಮ ಕುಟುಂಬಕ್ಕೆ ಯಾವುದೇ ಥರ ಸರ್ಕಾರದಕ್ಕೆ ನೆರವು ಸಿಗುವುದಿಲ್ಲ.
ಮೇಲಾಗಿ ಯಾವುದೇ ತರದ ಕಾಮಗಾರಿ ಸಿಗದೆ ಇರುತ್ತೆ ನಮ್ಮ ಕುಟುಂಬ ನಿರ್ವಹಣೆ ಬಹಳಷ್ಟು ಕಠಿಣ ಪರಿಸ್ಥಿತಿ. ನಮ್ಮ ಕುಟುಂಬ ಬೀದಿ ಬರುವಂತ ಪರಿಸ್ಥಿತಿ ಬರುತ್ತೆ. ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಇವೆಲ್ಲ ಗುತ್ತಿಗೆದಾರ ಇವತ್ತು ಬೀದಿಗೆ ಬಂದಾರ. ಯಾಕಂದ್ರೆ ನಮಗೂ ಫ್ಯಾಮಿಲಿ ಐತಿ, ಜನರು ಮಕ್ಕಳು ಎಲ್ಲ ಅದಾರ, ನಮ್ದು ಒಂದು ಜೀವನ ಅಲ್ಲ. ಅದಕ್ಕೆ ದಯವಿಟ್ಟು ಗುತ್ತಿಗೆದಾರ ಹತ್ರ ನಮ್ಮ ಜೀವನ ಬೀದಿಗೆ ಬರೋದಕ್ಕಿಂತ ಮುಂಚೆ ನಾವು ದಯಮಾಡಿ ನಮಗೊಂದು ಉದ್ಯೋಗನ ಕೊಟ್ಟು ನಮ್ಮ ಕುಟುಂಬ ಯಥಾಸ್ಥಿತಿ ಹೋಗುವಂಗ ಕಾಪಾಡ್ಬೇಕಂತೇಳಿ ನಿಮ್ಮ ಮುಖಾಂತರ ತಮ್ಮಲ್ಲಿ ವಿನಂತಿಸ್ತೀವಿ. ನೀವು ಬೆಳಗ್ಗೆಯಿಂದ ನೀವು ಧರಣಿ ಕುತ್ಕೊಂಡಿದ್ದೀರಿ, ಯಾರಾದ್ರೂ ಬಂದು ನಿಮ್ಮ ಯಾವುದೇ ಅಧಿಕಾರಿ ಮನವೊಲಿಸ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರ, ನಿಮ್ಗೆ ಸ್ಪಂದನೆ ಮಾಡಿದಾರ? ಯಾರು ಯಾವುದೇ ಅಧಿಕಾರಿಗಳ ಸಲ ನಾವು ಈ ತರ ಹೋರಾಟ ಮಾಡ್ಕೊತೇವೆ. ನಮ್ಗೆ ಒಂದು ಬೇರೆ ದಾಟೋಲಿಗೆ ಹಾಕೊಂತ ಬಂದು ಬಂದೇವ್ರಿ. ಆಫೀಸರ್ ಯಾರು ಲೀವ್ ಅದೇವೆ ಅಂತ ಹೇಳಿಲ್ಲ. ಅವ್ರು ಲೀವ್ ಇಲ್ದಾನ ಇರೋಟ್ರಲ್ಲಿ ಸುಮಾರು ಒಂದು 10 ವರ್ಷದಿಂದ ನಾವು ಈ ಗುತ್ತಿಗೆದಾರ ಕೆಲಸ ಮಾಡ್ತೀವಿ. ಈಗ ಒಂದು 2-2.5 ವರ್ಷದಿಂದ ನಮಗೆ ಯಾವುದೇ ಕೆಲಸವನ್ನು ಈ ತಾಲೂಕು ಆಡಳಿತ ಆಗಲಿ, ಈ ಲೋಕಲ್ ಜನಪ್ರತಿನಿಧಿಗಳಾಗಲಿ ಅವ್ರು ನೀಡ್ತಾ ಇಲ್ಲ. ಯಾಕಂದ್ರೆ ನಾವು ಕೇಳಕ್ಕೆ ಹೋದ್ರೆ ಅವ್ರ ಮ್ಯಾಗ ಅಧಿಕಾರಿಗಳ ಮ್ಯಾಗ ಜನಪ್ರತಿನಿಧಿಗಳು ಹಾಕ್ತಾರೆ, ಜನಪ್ರತಿನಿಧಿ ಮ್ಯಾಗ ಇವ್ರು ಅಧಿಕಾರಿಗಳು ಹಾಕ್ತಾರೆ. ನಮ್ಗೆ ಏನು ಕೇಳಕ್ಕೆ ಹೋದ್ರು ನಮ್ಗೆ ಯಾಮರ್ಸಕತ್ತಾರ. ಈ ಮೊನ್ನೆ ನಮಗೆ ಮಾತು ಕೊಟ್ಟಿದ್ರು ಅವ್ರು ಶಾಸಕರು. ಆ ಶಾಸಕರು ಮಾತು ಕೊಟ್ಟಿದ್ದ ಪ್ರಕಾರ ನಮ್ಗೆ ಕೆಲಸ ಹಂಚ್ರಿ ಅಂತಂದ್ರೆ ಇವ್ರು ಅವತ್ತು ಜಯ ಅವ್ರನ್ನ ಕೇಳಿದ್ರೆ ನಮ್ಗೆ ಧಮಕಿ ಹಾಕಿ ಏನು ಹೇಳ್ತಾರ, ನಿಮ್ಗೆ ನಮ್ಮ ಮಾತಾಡ್ತಾರೆ ಕೇಳ್ಕೊರು ಎಲ್ಲ ಉಸ್ತುವಾರ ಅವ್ರವರ ಅವ್ರು ಕೇಳ್ಕೊರಿ ಅಂತಾರೆ. ಅವ್ರು ಕೇಳಿದ್ರೆ ನನಗೆ ಏನೈತಿ ನಮ್ಗೆ ಮಾಹಿತಿ ಇಲ್ಲ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಇದೇನು ನಡೆಯಕತ್ತೆ ತಾಲೂಕು ಆಡಳಿತನ ಪೂರ್ತಿ ಯಾಮರ್ಸಕತ್ತೆ, ಎಲ್ಲ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಕತ್ತಾರ. ಇದ್ರ ಬಗ್ಗೆ ಏನು ನಾವು ಮಾಹಿತಿ ಕೇಳಕ್ ಹೋದ್ರು ಒಂದು ಏನು ಕೊಡಕ್ ಹೋದ್ರೆ ಮೊನ್ನೆ ಏನಾಗೈತ್ರಿ, ನಮ್ಗೆ ಆ ಪ್ರಕಾರ ನಮ್ಗೆ ವರ್ಕ್ ಕೊಡ್ರಿ ಅಂತ ನಾವು ಹೇಳಿದ್ರೆ ಏನಂದ್ರ AWL ಅವ್ರು ನಾವು ಯಾವ್ದು ಕುರಿತನ ಈ ಶಾಸಕರ ಅಧಿವೇಶನದಾಗಲ್ಲ ಬಂದ ಮ್ಯಾಗ ನಾವು ಏನೈತಿ ಕೆಲಸ ಪೂರ್ತಿ ಅವ್ರು ಕೊಟ್ಟು ನಜಿಸ್ ಕೊಟ್ಟಾಗ ನಾವು ಕಾಮಗಾರಿ ಅನ್ಸ್ತೀವಿ ಅಂತ ಹೇಳಿದ್ರೆ. ಆದ್ರೆ ಅವತ್ತು ಏನು ನಡೆಯಕತ್ತೈತೆ, ಅವತ್ತು ಒಂದು 50ರಿಂದ 60 ಕಾಮಗಾರಿ ಇಂಪ್ಲಿಮೆಂಟ್ ಮಾಡಕ್ಕೆ ಇದನ್ನ ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮ್ಯಾಗ ಅದು ದೌರ್ಜನ್ಯ ಮಾಡಕ್ಕೆ ನೀ ಕೇಳ್ತೀರಿ, ನೀವು ನಮ್ಮನ್ನೇ ಕೇಳ್ತೀರ ಹಂಗೆ ಅವತ್ತು ನಾವೇನ್ ಮಾಡಿದ್ವಿ, ಫೈನಲ್ ಡಿಸಿಷನ್ ಬೇಡಪ್ಪ ಈಗ ನಾವು ಧರಣಿ ಕೂತ್ಕೊಂಡು ನಮ್ಗೆ ಯಾವಾಗ ನ್ಯಾಯ ಸಿಗುತ್ತೆ ಅಲ್ಲಿ ತನ್ನ ನಾವು ನಿರಂತರ ಧರಣಿ ಅಂತೇಳಿ ನಾವು ಧರಣಿ ಮಾಡ್ತಾ ಬಂದು ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಕಾಮಗಾರಿಗಳನ್ನ ನಾವು ಈಗಾಗಲೇ ಒಂದು ಲೈಸೆನ್ಸ್ ತೆಗೆದು ನಿರುದ್ಯೋಗಿಗಳು ಮೊದಲೇ ಡಿಗ್ರಿ ಎಲ್ಲ ಇವೆಲ್ಲ ಮಾಡಿ ಆದರೂ ಕೂಡ ನಮ್ಗೆ ಗುತ್ತಿಗೆದಾರ ದಂಧೆಗೆ ನಮ್ದು ಜೀವನಾಂಶಕ್ಕೆ ದಂಧೆ ಆಗಿದ್ದರಿಂದ ನಮ್ಮ ಕುಟುಂಬ ನಾವು ಇದನ್ನ ಅವಲಂಬಿತರಾಗಿವಿ. ಆದರೆ ಇವತ್ತಿನ 2-3 ವರ್ಷದಿಂದ ಇಲ್ಲಿ ಒಂದು ಆಡಳಿತ ಏನು ಮಾಡುತ್ತೆ ಅಂದ್ರೆ ಕಟ್ಟುಬದ್ಧವಾಗಿ ತಮಗೆ ಇಷ್ಟ ಬಂದಂಥ ಗುತ್ತಿಗೆದಾರಿಗೆ ಇಷ್ಟಪಟ್ಟು ಈ ಉಳಿದ ಗುತ್ತಿಗೆದಾರ ಇವತ್ತು ಬೀದಿ ಬರೋ ಕಾರಣ ಆಗಿತ್ತು. ಅದಕ್ಕೆ ದಯಮಾಡಿ ತಾವು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಇವತ್ತಿನ ದಿವಸ ನಮಗೆ ಬ್ಯಾಂಕ್ನಲ್ಲಿ ಕೂಡ ನಮ್ಮ CC ಲೋನ್ ಅವೆಲ್ಲ ಅವರು ರಿನೋಲ್ ಮಾಡಂತಂದ್ರೆ ನಮ್ಗೆ ನೀವು ಅಗ್ರಿಮೆಂಟ್ ತೊಗೊಂಡ್ರೆ ಅಂತ ಕೇಳ್ತಾರೆ, ನಾವು ಟರ್ನ್ ಕೊಟ್ಟು ಹೊರಗೆ ಆಡಕ್ಕೆ ಕೇಳ್ತಾರೆ. ಎಲ್ಲಿಂದ ತಗೊಡ್ಬೇಕು ಗುತ್ತಿಗೆದಾರ? ನಾವು ಬೇರೆ ತಾಲೂಕಿನಾಗ ಹೋಗಿಲ್ಲ, ಎಲ್ಲ ತಾಲೂಕಿನಲ್ಲಿ ಕೂಡ ತಮ್ಮದೇ ಆದಂಥ ಎಲ್ಲ ಗುತ್ತಿಗೆದಾರ ಹಂಚ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ಈ ತಾಲೂಕಿನಲ್ಲಿ ಈ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದ್ದಾಗ ನಾವು ಭಾಳ ಸಂಕಷ್ಟ ಪರಿಸ್ಥಿತಿ ಒಳಗೆ ಬಂದೀವಿ. ದಯಮಾಡಿ ಇದಕ್ಕೆ ಈ ಒಂದು ಆಡಳಿತ ಮತ್ತು ಎಲ್ಲರೂ ಕೂಡಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ರೈಸ್ ಆಫ್ ನ್ಯೂಸ್ ನವಲಗುಂದ.